ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ಇವತ್ತು ನುಗ್ಗೆಕಾಯಿ ಮೊಟ್ಟೆ ಕಾಂಬಿನೇಷನಲ್ಲಿ ಹುಳಿ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ನೋಡಿಸ್ತೀನಿ ಬನ್ನಿ. ಮುಂಚಿತವಾಗಿ ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು 3 ಮೊಟ್ಟೆನ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಬೇಯಿಸ್ಕೊಂಡು ನೀಟಾಗಿ ಸಿಪ್ಪೆ ಎಲ್ಲ ತೆಕ್ಕೋಬೇಕು. ಮೊಟ್ಟೆನ ಬೇಯಿಸೋವಾಗ ಉಪ್ಪನ್ನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನಬೇಕಾದ್ರೆ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಐ ಫ್ಲೇಮ್ ಇಟ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಟಾಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಕದಲಿಸ್ಬೇಡಿ, ನೀಟಾಗಿ ಬರಲ್ಲ. ಇವಾಗ ಈ ಥರ ಫ್ರೈ ಆದಮೇಲೆ ಇದನ್ನೆಲ್ಲ ಕೂಡ ಒಂದು ಪ್ಲೇಟ್ಗೆ ತಕ್ಕೊಂಡು ಇವಾಗ ಅದೇ ಆಯಿಲ್ಗೆ 2 ದೊಡ್ಡ ಸೈಜು ತುಂಬ ಸಣ್ಣಗೆ ಕಟ್ ಮಾಡ್ಕೊಂಡಂತಹ ಈರುಳ್ಳಿನ ಇದರೊಳಗಡೆ ಹಾಕ್ಕೊತಾ ಇದ್ದೀನಿ ಆಯಿಲ್ನಲ್ಲಿ. ಹಾಗೆಯೇ 1-2 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಸಣ್ಣಗೆ ಕಟ್ ಮಾಡಿಕೊಂಡು ಇದರೊಳಗಡೆ ಹಾಕ್ಕೊಂಡು ಇವಾಗ ಇದು ನೀಟಾಗಿ ಬೇಗ ಫ್ರೈ ಆಗಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ನೀಟಾಗಿ ಇದೆಲ್ಲ ಕೂಡ ಆಯಿಲಲ್ಲಿ ಮಿಕ್ಸ್ ಆಗೋ ಥರ ಈರುಳ್ಳಿ ಇದೆಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುಳಿ ಆಗಿರೋದ್ರಿಂದ ಇದು ಅಷ್ಟೊಂದು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಏನಿಲ್ಲ. 1-2 ನಿಮಿಷ ಮುಚ್ಕೊಳ್ಳೋಣ. ಈಸಿಯಾಗಿ ಈರುಳ್ಳಿ ಮೆತ್ತಗಾಗುತ್ತೆ. 2 ನಿಮಿಷ ಆದಮೇಲೆ ಇದು ಈ ರೀತಿ ಫ್ರೈ ಆಗಿದೆ. ಇವಾಗ ಇದ್ರ ಜೊತೆಗೆ ನುಗ್ಗೆಕಾಯಿನ 2 ಹಾಕ್ಕೊತಾ ಇದ್ದೀನಿ. ನಿಮ್ಮ ಇಷ್ಟ, ಎಷ್ಟು ನುಗ್ಗೆಕಾಯಿನಾದರೂ ಹಾಕ್ಕೋಬೋದು. 1 ನುಗ್ಗೆಕಾಯಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನುಗ್ಗೆಕಾಯಿ ಆಯಿಲ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಒಂದು 50% ಬೇಯೋರ್ಗು ಒಂದು ಮುಚ್ಕೊಳ್ಳೋಣ. ಇವಾಗ ಇದು ಒಂದು 50% ಬೆಂದಿದೆ. ಇವಾಗ ನಾವು ಇದಕ್ಕೇ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಮುಂಚೆ ಟೊಮೆಟೊ ಆ್ಯಡ್ ಮಾಡಿಕೊಂಡ್ರೆ ನುಗ್ಗೆಕಾಯಿ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಈ ಟೈಮಲ್ಲಿ ಟೊಮೆಟೊನ ಒಂದೇ ಒಂದು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಹುಣಸೆ ಹುಳಿನ ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ. ಟೊಮೆಟೊನ ಜಾಸ್ತಿ ಹಾಕ್ಕೋಬೇಡಿ, ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಟೊಮೆಟೊ ಒಂದು ಮಾತ್ರ ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರೆ ಒಂಥರ ಟೇಸ್ಟು ಸ್ವೀಟ್ ಅನಿಸ್ಬಿಡುತ್ತೆ. ಟೊಮೆಟೊನ ಮಾತ್ರ ಜಾಸ್ತಿ ಹಾಕ್ಕೋಬೇಡಿ. ಇವಾಗ ಟೊಮೆಟೊ ರೇಟ್ ಕೂಡ ತುಂಬ ಇದೆ ಅಲ್ವಾ, ತುಂಬ ಕಮ್ಮಿ ಯೂಸ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಬೇಯೋವರೆಗೂ 1-2 ನಿಮಿಷ ಮುಚ್ಕೊಳ್ಳೋಣ. ಟೊಮೆಟೊ ಮೆತ್ತಗಾಗುತ್ತೆ ನೋಡಿ, ಈ ರೀತಿ ಆಗಿದೆ. ಇವಾಗ 1 ನಿಮಿಷ ಈ ರೀತಿ ಕಲಿಸ್ಕೊತಾ ಇದ್ದರೆ ಟೊಮೆಟೊ ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗಲ್ಲ, ಅಷ್ಟು ಮೆತ್ತಕ್ಕೆ ಆಗಿಬಿಡುತ್ತೆ ಟೊಮೆಟೊ ಎಲ್ಲ ಕೂಡ. ನಾವು ಈ ಥರ ಕರ್ರಿ ಮಾಡ್ಕೊಳ್ಬೇಕಾದ್ರೆ ಟೊಮೆಟೊ ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗಬಾರ್ದು, ಎಲ್ಲ ಫ್ರೈ ಆಗಿಬಿಡಬೇಕು. ಆವಾಗಲೇ ನಮ್ಗೆ ಒಳ್ಳೆ ಟೇಸ್ಟ್ ಕೊಡೋದು. ಇವಾಗ ಖಾರದ ಪುಡಿನ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ಧನಿಯಾ ಪುಡಿ ಬೇಕಿದ್ದರೆ ಒಂದು 1/4 ಟೀ ಸ್ಪೂನ್ ಹಾಕ್ಕೊಳ್ಳಿ. ನಮ್ಮ ಖಾರದ ಪುಡಿಯಲ್ಲಿ ಧನಿಯಾ ಪುಡಿ ಹಾಗೆಯೇ ಜೀರಿಗೆ ಹಾಕಿರ್ತಾರೆ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕಿರ್ತಾರೆ ಅಷ್ಟೇ. ನೀವು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಧನಿಯಾ ಪುಡಿ ಕೂಡ ಸ್ಕಿಪ್ ಮಾಡ್ಕೋಬೋದು. ಧನಿಯಾ ಪುಡಿ, ಸಾಂಬಾರು ಪುಡಿ ಇವೆಲ್ಲ ಹಾಕಿದ್ರೆ ತುಂಬ ಒಂಥರ ಅದೇ ಸ್ಮೆಲ್ ಬರುತ್ತೆ, ಚೆನ್ನಾಗಿರಲ್ಲ. ಇವಾಗ ಖಾರ ಎಲ್ಲ ಕೂಡ ನೀಟಾಗಿ ಇದ್ರ ಜೊತೆ ಮಿಕ್ಸ್ ಆಗೋ ಥರ ಕಲಿಸ್ಕೊಂಡು 1-2 ನಿಮಿಷ ಮುಚ್ಕೊಳ್ಳೋಣ. ಖಾರ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಎಕ್ಸಸ್ ಆಯಿಲೆಲ್ಲ ಹೊರಗಡೆ ಬರೋವರೆಗೂ ನೋಡಿ. ಇವಾಗ ಎಕ್ಸಸ್ ಆಯಿಲೆಲ್ಲ ಕೂಡ ಹೊರಗಡೆ ಬಂದಿದೆ ಅಲ್ವಾ, ಈ ರೀತಿ ಬರೋವರೆಗೂ ನಾವು ನೀರನ್ನ ಆ್ಯಡ್ ಮಾಡ್ಕೋಬಾರ್ದು. ಇವಾಗ ನೀರನ್ನ ಆ್ಯಡ್ ಮಾಡ್ಕೊಬೇಕು. ಜಾಸ್ತಿ ನಿಮ್ಗೆ ಏನಾದರೂ ಸ್ವಲ್ಪ ನೀರಾಗಿ ಬೇಕಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಗ್ರೇವಿ ತಿಕ್ಕಾಗಿರ್ಬೇಕಂದ್ರೆ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ಕೊಳ್ಳಿ. ನೀರನ್ನ ಜಾಸ್ತಿ ಹಾಕ್ಕೋಬೇಡಿ, ಚೆನ್ನಾಗಿರಲ್ಲ ಅಷ್ಟೊಂದು. ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ ಈ ಹುಳಿ ಸಾರು. ಇವಾಗ ಮೊಟ್ಟೆನ ಇದ್ರ ಜೊತೆಗೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆಗೇ ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 80% ನುಗ್ಗೆಕಾಯಿ ಬೇಯೋವರೆಗೂ ಕುದಿಸ್ಕೋಬೇಕು. ಇವಾಗ ಒಂದು 80% ಈ ನುಗ್ಗೆಕಾಯಿ ಬೆಂದಿದೆ. ಹುಣಸೆ ಹುಳಿ ಫಸ್ಟ್ಗೆ ಆ್ಯಡ್ ಮಾಡ್ಕೋಬಾರ್ದು, ಯಾಕಂದರೆ ಹುಣಸೆ ಹುಳಿ ಉಪ್ಪನ್ನ ಫಸ್ಟ್ಗೆ ಆ್ಯಡ್ ಮಾಡಿಕೊಂಡ್ರೆ ನಾವು ಉಪ್ಪು ಹುಳಿಯಾಗಿರುತ್ತೆ ನುಗ್ಗೆಕಾಯಿ. ನೀವು ನುಗ್ಗೆಕಾಯಿ ಟೇಸ್ಟ್ ನೋಡಬೇಕಂದ್ರೆ ಖಂಡಿತ ಒಂದು ಸಲ ಈ ಥರ ಟ್ರೈ ಮಾಡಿ. ನಾವು ಕುಕ್ಕರಲ್ಲಿ ಹಾಕಿ ವಿಜಲ್ ಹಾಕ್ಸಿ ಬೇಳೆ ಎಲ್ಲ ಹಾಕ್ಕೊಂಡು ಅದು ನುಗ್ಗೆಕಾಯಿ ಟೇಸ್ಟು ನಿಮ್ಗೆ ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿರಲ್ಲ. ಒಂದೇ ಒಂದು ಸಲ ಈ ಥರ ಮಾಡಿಕೊಂಡು ನುಗ್ಗೆಕಾಯಿ ತಿಂದು ನೋಡಿ, ಅವಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನುಗ್ಗೆಕಾಯಿ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಉಪ್ಪನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು, ಉಪ್ಪು ಹುಳಿಯಾಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇಡಿಸುತ್ತೆ. ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸರಿ ಹೋಗುತ್ತೆ. ತುಂಬ ಏನು ಕುದಿಸ್ಕೊಳ್ಳೋ ಅಗತ್ಯ ಇಲ್ಲ. ಹುಣಸೆ ಹುಳಿ ಉಪ್ಪು ಹಾಕಿದ್ಮೇಲೆ ಮತ್ತು ಎಲ್ಲ ಕೂಡ ನುಗ್ಗೆಕಾಯಿಗೆ ಉಪ್ಪು ಹುಳಿ ಹಿಡಿದು ಬಿಡುತ್ತೆ, ಚೆನ್ನಾಗಿರಲ್ಲ. ಒಂದು 5 ನಿಮಿಷ ಆದಮೇಲೆ ನೋಡಿ ಈ ರೀತಿ ನೀಟಾಗಿ, ಅಷ್ಟು ನೀರು ಜಾಸ್ತಿ ಹಾಕ್ಕೋಬೇಡಿ. ಮುದ್ದೆ ಕೂಡ ಚೆನ್ನಾಗಿರುತ್ತೆ, ರೈಸು ಕೂಡ ಚೆನ್ನಾಗಿರುತ್ತೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹುಳಿಯಾಗಿ
ಒಂಥರ ಡಿಫ್ರೆಂಟ್ ಟೇಸ್ಟಿಯಾಗಿರುತ್ತೆ. ಮೊಟ್ಟೆ ಕೂಡ ಅಷ್ಟೇ ಈ ರೀತಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ನುಗ್ಗೆಕಾಯಿ ಬೆಂದಿಲ್ಲ ಅಂದ್ಕೊತೀರಾ, ಎಷ್ಟು ನೀಟಾಗಿ ಬೆಂದಿದೆ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್